ಮಕ್ಕಳು ಬಂದು ಥ್ಯಾಂಕ್ ಯು ಅಂತ ಹೇಳುವಾಗ, ನಾಟ್ ಜಸ್ಟ್ ಟು ದ ಚೀಫ್ ಗೆಸ್ಟ್ ಹೂ ಇಸ್ ಗಿವಿಂಗ್ ದ ಪ್ರೈಸ್, ಬಟ್ ಆಲ್ಸೋ ಟು ದಿ ಆಡಿಯನ್ಸ್. ನಾವು ಥ್ಯಾಂಕ್ ಯು ಅಂತ ಹೇಳುವಾಗ ಅದರ ಅರ್ಥ ಏನು? ನನ್ನನ್ನು ನೀವೆಲ್ಲರೂ ಪೋಷಿಸಿ ಬೆಳೆಸ್ತಾ ಇದ್ದೀರಿ, ತಂದೆ ತಾಯಿ ಮಾತ್ರ ಅಲ್ಲ. ಇನ್ ಆಫ್ರಿಕಾ ದೇ ಸೇ ಇಟ್ ಟೇಕ್ಸ್ ಅ ವಿಲೇಜ್ ಟು ಗ್ರೋ ಅ ಚೈಲ್ಡ್. ಒಂದು ಮಗುವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕಾದ್ರೆ ಬರೀ ಒಂದು ಅಪ್ಪ ಒಂದು ಅಮ್ಮ ಸಾಕಾಗೋದಿಲ್ಲ. ಒಂದು ಹಳ್ಳಿಯೇ ಬೇಕು. ಇಲ್ಲದಿದ್ರೆ ಒಳ್ಳೆ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅಂದ್ರೆ, ನನ್ನ ಮನೆ, ನನ್ನ ಮಗು, ನಮ್ಮ ಗೋಡೆ, ನಮ್ಮ ಸಂಬಂಧಿಕರು, ಮೂರನೇವರು ಏನಾದ್ರೂ ಆಗ್ಲಿ ಹಾಳಾಗ್ಲಿ, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಅದರ್ ಮ್ಯಾನ್. ಬಟ್ ಇನ್ ಅ ಸ್ಕೂಲ್ ಡೇ ಫಂಕ್ಷನ್ ಮಗು ಥ್ಯಾಂಕ್ ಯು ಅಂತ ಹೇಳುವಾಗ, ಒಮ್ಮೆ ನಾವು ಸಣ್ಣ ಮಕ್ಕಳಿದ್ದಾಗ ನಮಗೆ ಹೇಳಿಕೊಟ್ಟ ಟ್ರೈನಿಂಗ್, ಪ್ರೈಸ್ ಕೊಟ್ಟವರಿಗೆ ಥ್ಯಾಂಕ್ ಯು, ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಲ್ಲಿ ಆಡಿಯನ್ಸ್ ಅಲ್ಲಿ ಕೂತವರಿಗೊಮ್ಮೆ ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್ ಮೀ. ಐ ಆಮ್ ನಾಟ್ ಥ್ಯಾಂಕ್ ಜಸ್ಟ್ ಮೈ ಫಾದರ್ ಅಂಡ್ ಮೈ ಮದರ್, ಥ್ಯಾಂಕ್ ಎವ್ರಿ ಒನ್ ಆಫ್ ಯು ದೇರ್ ಫಾರ್ ಸಪೋರ್ಟಿಂಗ್ ಮೀ. ಇಲ್ಲದಿದ್ರೆ ನನಗೆ ಈ ಪ್ರೈಸ್ ಸಿಗ್ತಿರ್ಲಿಲ್ಲ, ನನಗೆ ಈ ಸರ್ಟಿಫಿಕೇಟ್ ಸಿಗ್ತಿರ್ಲಿಲ್ಲ. ನೀವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ನನ್ನನ್ನು ಸಪೋರ್ಟ್ ಮಾಡಿದ್ದೀರಿ, ನನ್ನ ಪರ್ಫಾರ್ಮೆನ್ಸ್ ಅನ್ನು ನೀವು ಮೆಚ್ಚಿದ್ದೀರಿ. ಥ್ಯಾಂಕ್ ಯು ಫಾರ್ ರೆಕಗ್ನೈಸಿಂಗ್ ಮೈ ಟ್ಯಾಲೆಂಟ್ ಅಂತ ಹೇಳಲಿಕ್ಕೆ ಮಗು ಥ್ಯಾಂಕ್ ಯು ಹೇಳೋದು. ನಾವು ಅಲ್ಲಿ ಕೂತವರು ಚಪ್ಪಾಳೆ ಹೊಡೆಯುವಾಗ ನಾವೇನ್ ಹೇಳ್ತಾ ಇದ್ದೀವಿ ಮಗುವಿಗೆ? ವಾಟ್ ಆರ್ ವಿ ಟ್ರೈಂಗ್ ಟು ಟೆಲ್ ದ ಚೈಲ್ಡ್? ವಾಟ್ ಇಸ್ ದ ಮೆಸೇಜ್ ವಿ ಆರ್ ಗಿವಿಂಗ್ ದ ಚೈಲ್ಡ್? ವಿ ಆಲ್ ಅಪ್ರಿಷಿಯೇಟ್ ಯು, ವಿ ಆರ್ ಪ್ರೌಡ್ ಆಫ್ ಯು, ವಿ ಆರ್ ಸೋ ಹ್ಯಾಪಿ ದಟ್ ಯು ಹ್ಯಾವ್ ಬೀನ್ ಏಬಲ್ ಟು ಮೇಕ್ ಇಟ್. ನಾವೆಲ್ಲರೂ ನಿನ್ನ ಬಗ್ಗೆ ನಾವೆಲ್ಲರೂ ಹೆಮ್ಮೆಯನ್ನು ತಾಳಿದ್ದೇವೆ. ನಮಗೆ ತುಂಬಾ ಸಂತೋಷ, ನೀನು ಇಷ್ಟು ಮಾಡಿದ್ದೇನೆ, ಕಷ್ಟಪಟ್ಟು ಸರ್ಟಿಫಿಕೇಟ್ ತಗೊಂಡೆ, ಪ್ರೈಸ್ ತಗೊಂಡೆ. ಹಾಗೆ ನಾವು ಹೇಳುದೇ ಹೇಗೆ ಮಗುವಿಗೆ? ಹೇಗೆ ಹೇಳುದು? ಚಪ್ಪಾಳೆ ತಟ್ಟಿ ಹೇಳುವುದಲ್ವಾ? ಅದಕ್ಕೂ ಕೂಡ ನಮ್ಗೆ ಕಂಜೂಸುತ್ತನವಾ? ದಯವಿಟ್ಟು ಹಾಗೆ ಮಾಡಬೇಡಿ. ಇನ್ನೊಂದ್ಸಲ ನೆಕ್ಸ್ಟ್ ಸ್ಕೂಲ್ ಡೇ ಗಗನಕ್ಕೆ ಮುಟ್ಟಬೇಕು. ದಿ ಅಪ್ಲಾಸ್ ಶುಡ್ ಗೋ ಹೈ. ಇವತ್ತು ನಾವೆಲ್ಲರಿಗೆ ಇನ್ನೊಬ್ಬರಿಗೆ ಕಲ್ಲು ಹಾಕ್ಲಿಕ್ಕೆ, ಜೋರ್ ಮಾಡ್ಲಿಕ್ಕೆ, ಬೈಲಿಕ್ಕೆ ನಮ್ಗೆ ಗೊತ್ತುಂಟು. ಆದ್ರೆ ಒಳ್ಳೆ ಮಾತು ಹೇಳಲಿಕ್ಕೆ, ಚಪ್ಪಾಳೆ ತಟ್ಟಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಲಿಕ್ಕೆ ನಮ್ಗೆ ಗೊತ್ತಿಲ್ಲ. Such a poor set of people, so much of poverty, no generosity in the heart, no benevolence. ಅಷ್ಟು ನಮ್ಗೆ ದೊಡ್ಡ ಮನಸ್ಸು ಬೇಡವಾ? ಸೊ ಪ್ಲೀಸ್ ಪೇರೆಂಟ್ಸಿಗೆ ನೆಕ್ಸ್ಟ್ ಟೈಮ್ ದಯವಿಟ್ಟು ನೀವು ಮನಸ್ಸು ತುಂಬಿ, ಕೈ ತುಂಬಿ ಟ್ರೈ ಟು ಎನ್ಕರೇಜ್ ದೆಮ್. ಎಷ್ಟೋ ಜನ ಶಾಲೆಗಳಲ್ಲಿ ತಂದೆ ತಾಯಿಗಳು ಹೋಗುದಿಲ್ಲ. ಯಾಕೆ? ನನ್ನ ಮಗುಗೆ ಪ್ರೈಸ್ ಇಲ್ಲ, ನನ್ನ ಮಗು ಸ್ಟೇಜ್ ಮೇಲೆ ಏನು ಪರ್ಫಾರ್ಮ್ ಮಾಡಿದ್ರ, ನಾನು ಯಾಕೆ ಅಲ್ಲಿ ಹೋಗ್ಬೇಕು? ಹೋಗಿ ಪ್ರಯೋಜನ ಇಲ್ಲಲ್ಲ. ಅಂಡ್ ದಟ್ ಇಸ್ ಅ ವೆರಿ ರಾಂಗ್ ಆಟಿಟ್ಯೂಡ್. ನಮ್ಮ ಮಕ್ಕಳಿಗೆ ಹೇಳಬೇಕು, ನೋಡು ನಿನ್ನ ಕ್ಲಾಸ್ಮೇಟಿಗೆ ಪ್ರೈಸ್ ಬರುತ್ತೆ, ಕಮ್ ಆನ್ ಕ್ಲಾಪ್ ಲೌಡ್ಲಿ, ತಟ್ಟು ಬೆನ್ನು ಅನ್ನೋದು, ವೆರಿ ಗುಡ್. ಚಿಕ್ಕ ಮಕ್ಕಳಲ್ಲ ನಾವು. ಪೇರೆಂಟ್ಸ್ ಇನ್ನೊಂದು ಮಗುವಿಗೋಸ್ಕರ ಪೇರೆಂಟ್ಸ್ ಮತ್ತೊಂದು ಮಗುವಿಗೋಸ್ಕರ ಚಪ್ಪಾಳೆ ತಟ್ಟುವುದನ್ನ ನೋಡಿದ ಮಕ್ಕಳು ಏನ್ ತಿಳ್ಕೊಳ್ತಾರೆ? ದಿಸ್ ಇಸ್ ಹೌ ಐ ಶುಡ್ ಬಿ. ಲುಕ್ ಅಟ್ ಮೈ ಪೇರೆಂಟ್ಸ್. ಅವರೆಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಬೇರೆ ಮಕ್ಕಳನ್ನ. ನಾನು ಹಾಗೆ ಇರಬೇಕು, ಐ ಶುಡ್ ಬಿ ಲೈಕ್ ಮೈ ಪೇರೆಂಟ್ಸ್. ಹಾಗೆ ಇದಲ್ವಾ ನಮ್ಮ ರೋಲ್ ಮಾಡೆಲ್ಸ್ ಅಂತ ನಾವು ಹೇಳ್ತೇವಲ್ಲ. ವಾಟ್ ಆರ್ ವಿ ಟ್ರೈಂಗ್ ಟು ಟೆಲ್ ಆರ್ ಚಿಲ್ಡ್ರನ್? ನನ್ನ ಹಾಗಿರ್ಬೇಕು. ಇನ್ನೊಂದು ಮಗು ಪ್ರೈಸ್ ಬಂದ್ರೆ ಹೀಗೆ ಕೂತ್ಕೊಳ್ಬೇಕು, ಮುಖ ದಪ್ಪ ಬಾಳಿ, ಕೈ ಕಟ್ಟಿಕೊಂಡು, ಕೈಗೆ ನೋವು ಮಾಡದೆ ನಾವು ಕೂತ್ಕೊಳ್ಬೇಕು. ಇಸ್ ದಿಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ದ ಚಿಲ್ಡ್ರನ್? ಮಗುಗೆ ಅಂತ ಒಂದು ಮೆಸೇಜ್ ಸಿಕ್ಕತ್ತೆ, ಅಂತ ಒಂದು ಮೆಸೇಜ್ ಸಿಕ್ಕಿದೆ ಈಗ. ಸೊ this is how we are going to be excellent parents to bring up excellent children. So that is one part of the story. Education is not just getting A and A plus and star. I'm sure that many parents are worried about that. ಶಾಲೆಗೆ ಸೇರಿಸುವ ಮೊದಲು ಪ್ರತಿ ದಿವಸ, ನಾನು LKG ಇದ್ದಾಗ ನನಗೆ ನೆನ್ಪುಂಟು, ನಾನು LKG ಮಗುವಿನ ತಾಯಿ ಆಗಿದ್ದಾಗ ಎಲ್ಲ ನಾವು ಹೊರಗಡೆ ಕಾಯ್ತಾ ಇದ್ದೆವು ಬಾಗಿಲು ತೆಗಿಲಿಕ್ಕೆ, ಮಕ್ಕಳು ಹೊರಗೆ ಬರ್ಲಿಕ್ಕೆ. ನಾನು ಮತ್ತು ಇತರ ಮದರ್ಸ್, ಕೆಲವು ಮದರ್ಸ್ ಟೀಚರ್ ಬಂದ ಕೂಡಲೇ ಫಸ್ಟ್ ಕ್ವೆಶ್ಚನ್, ABCD ಎಲ್ಲ ಕಲ್ತಾಯ್ತಾ? ಎಷ್ಟು ಕಲ್ತಾ ಇವತ್ತು? It doesn't matter really. It's a kindergarten. You know what the German meaning of kindergarten is? A garden of children. And the garden alli keludilla, is this jasmine flower, how is it going to be the rose or the jasmine anta? Everybody has the opportunity and the freedom to be himself, to be herself, and to bloom and blossom in the way the Creator has intended to.
ಪರಮಾತ್ಮ ಯಾವ ರೀತಿಯ ಒಂದು ಪ್ಲಾನ್, ಒಂದು ಡಿಸೈನ್ ಮಾಡಿಕೊಂಡಿದ್ದಾನೋ ಆ ರೀತಿ ಮಾಡುವಂತ ಅವಕಾಶ. ನಾವು ಗಾರ್ಡನರ್ಸ್, ಪೇರೆಂಟ್ಸ್ ಆರ್ ಓನ್ಲಿ ಗಾರ್ಡನರ್ಸ್, ಅಂದ್ರೆ ತೋಟಗಾರರು. ತೋಟಗಾರರ ಕೆಲಸ ಏನು? ನಾನು ಈ ಹೂವನ್ನು ಕೆಂಪಾಗಿ ಮಾಡುತ್ತೇನೆ, ದೊಡ್ಡದಾಗಿ ಮಾಡುತ್ತೇನೆ, ಸುವಾಸನೆ ಬರುವಂತೆ ಮಾಡುತ್ತೇನೆ ಅಂತ ಹೇಳುವುದಲ್ಲ. ಅದು ದೇವರ ಕರ್ತವ್ಯ, ಅದು ದೇವರ ಕೆಲಸ. ತೋಟಗಾರರ ಕೆಲಸ ಏನು? ನೀರು ಕೊಡುವುದು, ಸಮಯಕ್ಕೆ ತಕ್ಕಂತೆ ಗೊಬ್ಬರ ಹಾಕುವುದು, ಹುಳ ಹುಪ್ಪಡಿ ಕ್ರಿಮಿ ಕೀಟ ಬರದಂತೆ ನೋಡಿಕೊಳ್ಳುವುದು. The role of a gardener is to nurture, is to provide a beautiful environment for growth. That's all. It stops at that. And don't try to create a design and to mold in our own fashion. And that's where we go wrong. Okay? So I think that we should keep this in mind and let a child, ಕೆಲವು ಹೂಗಳು ನಿಧಾನ ಅರಳುತ್ತೆ, ಕೆಲವು ಹೂಗಳಿಗೆ ವಾಸನೆ ಇಲ್ಲದೆ ಇರಬಹುದು, ಆದ್ರೆ ಬಣ್ಣ ಇರುತ್ತೆ. ಕೆಲವು ಹೂಗಳಿಗೆ ಬಣ್ಣ ಕಡಿಮೆ ಕಂಡರೂ ಸುವಾಸನೆ ಬಹಳ ದೂರ ತಲುಪುತ್ತೆ. ಸೊ ಪ್ಲೀಸ್ ಬಿ ಪೇಷಂಟ್. ಡೋಂಟ್ ಫೋರ್ಸ್ your ideas and don't burden your children with your expectations. What teachers should not do, all sensible schools of repute, CBSE schools of repute in the country, do not give marks to the children. ಅತಿ ಉತ್ತಮ, ಇವತ್ತು ದೇಶದಲ್ಲಿ ಅತಿ ಉತ್ತಮ CBSE ಶಾಲೆಗಳಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ಅನ್ನು ಕೊಡಲಾಗುವುದಿಲ್ಲ. ಯಾಕೆ ಅಂತಂದ್ರೆ ಪೇರೆಂಟ್ಸ್ ಇಂದ ತುಂಬಾ ಕಿರುಕುಳ ಉಂಟು. ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ಬಂತು, ಯಾಕೆ ಜಾಸ್ತಿ ಬರಲಿಲ್ಲ, ಅವನಿಗೆ ಎಷ್ಟು ಉಂಟು, ಇವಳಿಗೆ ಎಷ್ಟು ಉಂಟು, ಟೀಚರ್ ಹತ್ರ ಕೇಳೋದು, ನಮ್ಮ ಮಗುವಿಗೆ ಯಾಕೆ ಅರ್ಧ ಮಾರ್ಕ್ಸ್ ಕಡಿಮೆ. ಸೊ ಟೀಚರ್ಸ್ ವಿಲ್ ಮೇಕ್ ದರ್ ಓನ್ ಇವ್ಯಾಲ್ಯೂಯೇಷನ್ ಅಂಡ್ ದೇ ನೆವರ್ ಟೆಲ್ ದ ಪೇರೆಂಟ್ಸ್. ನನ್ನ ಮಗು ಮೊದಲು ಕಲಿತ ಶಾಲೆಯಲ್ಲಿ ಫಸ್ಟ್ ಮೊದಲನೇ ದಿನ ನಮ್ಮ ಪ್ರಿನ್ಸಿಪಲ್ ನಮ್ಮ ಪೇರೆಂಟ್ಸ್ಗೆ ಹೇಳಿದ್ದು, ನೀವು ದಯವಿಟ್ಟು ಮಾರ್ಕ್ಸ್ ಕೇಳಿಕೊಂಡು ಈ ಶಾಲೆಗೆ ಬರಬೇಡಿ, it's not our policy. As they told us about their orientation, it is none of your business, it is not the parents' business. ಮಕ್ಕಳು ಅವರ let them do it at their own pace, ಅವರ ಒಂದು ಕ್ರಮದಲ್ಲಿ, ಅವರ ರೀತಿಯಲ್ಲಿ, ಅವರಿಗೆ ಬೇಕಾದಂತ ಮಾರ್ಗದಲ್ಲಿ ಅವರು ಮಾಡಿಕೊಳ್ಳಿ. as long as the portion is completed. Every child has his own pace. ಅವನ ಆ ಒಂದು ಪೇಸಿಗೆ ನಾವು ಅವರನ್ನು ಮಕ್ಕಳನ್ನು ದಯವಿಟ್ಟು ಪೇರೆಂಟ್ಸ್ ಇನ್ನು ಮೇಲೆ ನಿಮ್ಮ ಮಕ್ಕಳ ಮಾರ್ಕ್ಸ್ ಅನ್ನು ಕೇಳಲೇಬೇಡಿ, ಟೀಚರ್ಸ್ ದಯವಿಟ್ಟು ಹೇಳಬೇಡಿ. ದೆನ್ ಯು ವುಡ್ ಹ್ಯಾವ್ ಬ್ಯೂಟಿಫುಲ್, ಹೆಲ್ತಿ, ವಂಡರ್ಫುಲ್, ಇಂಟೆಲೆಕ್ಚುಯಲ್ ಚಿಲ್ಡ್ರನ್. ಯಾವಾಗ ಮಾರ್ಕ್ಸ್ ಮಧ್ಯೆ ಬರುತ್ತೋ ಎಲ್ಲ ಹಾಳಾಗ್ತಾರೆ. ಇನ್ನೊಂದು ವಿಷಯ, ಸೆಂಟ್ರಲ್ ಬೋರ್ಡ್ ಸಿಲೆಬಸ್ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಮೊದಲು ಈ ಮಕ್ಕಳಿಗೆ ಬಹಳ ಸ್ವಲ್ಪವೇ ಇರುತ್ತೆ ಕಲೀಲಿಕ್ಕೆ, ಆನಂತರ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ. ಸ್ಟೇಟ್ ಸಿಲೆಬಸ್ ಹಾಗೆ ಅಲ್ಲ, ಇಟ್ಸ್ ಬ್ರಾಡ್ ಅಟ್ ದ ಬಾಟಮ್ ಅಂಡ್ ಬಿಕಮ್ಸ್ ನ್ಯಾರೋ ವೆನ್ ದೇ ಗೋ ಅಪ್. ಇದು ಹಾಗೆ ಅಲ್ಲ, ಮೊದಲು ಸ್ವಲ್ಪ ಕಡಿಮೆ ಇರುತ್ತೆ, ನಂತರ ಸಿಲೆಬಸ್ಸಿನ ಲೋಡ್ ಹೆಚ್ಚಾಗ್ತಾ ಹೋಗ್ತದೆ. ಯಾವ ಮಕ್ಕಳು CBSE ಸ್ಕೂಲ್ಸ್ ಸಿಲೆಬಸ್ನಲ್ಲಿ ಕಲಿಯುವಂತ ಮಕ್ಕಳು 4.5 ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಾರೋ LKGಯನ್ನು, at the age of 4.5, ಎನಿ ಟೈಮ್ ಆಫ್ಟರ್ 4 years ಅಂತ ಇಟ್ಕೊಳ್ಳೋಣ, 4+, ಪ್ರಿಫರಬಲಿ 4.5. 4.5 years ನಲ್ಲಿ LKG ಶುರು ಮಾಡಿದ ಮಕ್ಕಳು 10ನೇ ಕ್ಲಾಸಿಗೆ ಬರುವಾಗ ಅತ್ಯುತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಬಲ್ಲರು. The management and the parents have to make allowance for that. ಮಗುವನ್ನು ಹೋಗಿ 3 ವಯಸ್ಸಿನಲ್ಲಿ LKGಯಲ್ಲಿ ಹಾಕುವಾಗ ಇಟ್ಸ್ ಅ ವೆರಿ ವೆರಿ ರಾಂಗ್ ಥಿಂಗ್. ಮೆಡಿಕಲಿ ಇಟ್ಸ್ ರಾಂಗ್, ಡೆವಲಪ್ಮೆಂಟಲಿ ಇಟ್ಸ್ ರಾಂಗ್. ಯಾಕೆಂತಂದ್ರೆ ಬರೀಲಿಕ್ಕೆ ಮಕ್ಕಳಿಗೆ ಈ ಮೆಟಕಾಪ್ ಅಂತ ನಾವೇನ್ ಹೇಳ್ತೇವೆ, ಮಸಲ್ಸ್ ಡೆವಲಪ್ ಆಗಬೇಕು, ಬೋನ್ಸ್ ಡೆವಲಪ್ ಆಗಬೇಕು, ಅದು 4 ವರ್ಷದ ಮೇಲೆ ಶುರು ಆಗೋದು, ಗಟ್ಟಿಯಾಗೋದು. ಹಾಗಾಗಿ ದಯವಿಟ್ಟು ಈ ಒಂದು ಅಂಶವನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. A child after age 4 is in a much better position to face life. ಮೊದಲು ಏನ್ ಮಾಡ್ತಾರೆ ಪೇರೆಂಟ್ಸು, ಸ್ವಲ್ಪ ಸ್ಲೋ ಅಂತ ಗೊತ್ತಾದಾಗ ಟೀಚರ್ಸ್ ಹೇಳಿದ್ರೆ, ನೋಡೋಣ ಟ್ಯೂಷನ್ ಕೊಟ್ಟರೆ ಸರಿ ಆಗ್ಬಹುದು, ಮುಂದೆ ಸರಿ ಆಗ್ಬಹುದು, ಬೇರೆಯವರ. ಸೊ ದಯವಿಟ್ಟು ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಯಾಕೆಂದ್ರೆ ನಮ್ಮಲ್ಲಿ ಬರುವಂತ ತುಂಬಾ ಪ್ರಾಬ್ಲಮ್ಸ್, ಪೇರೆಂಟ್ಸ್ ಕಿಂಡರ್ಗಾರ್ಟನ್
ಸ್ಟೇಜಸ್ ನಲ್ಲಿ ತುಂಬಾ ಫೋರ್ಸ್ ಮಾಡಿ ಮಕ್ಕಳು ರೆಡಿ ಇಲ್ಲದಿದ್ದಾಗ, when they do not have the readiness and the maturity, ಮಕ್ಕಳಿಗೆ ಸಿದ್ಧತೆ ಇಲ್ಲದಿದ್ದಾಗ ಅವರನ್ನ ತಳ್ಳಿ ಮುಂದೆ ಹಾಕುವಾಗ ಆಗುವಂತ ಸಮಸ್ಯೆಗಳು, ಆಮೇಲೆ ಅವರಿಗೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. A few things that parents can take care. ಈ ಸಣ್ಣ ಮಕ್ಕಳಿಗೆ ಬಹಳ ಮುಖ್ಯವಾದಂತ ಕೆಲವು ವಿಷಯ. Every pediatrician asks a parent only 3 questions. ನೀವು ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ 3 ಕ್ವೆಶ್ಚನ್ಸ್ ಅನ್ನ ನೀವು ಕೇಳ್ಕೊಳ್ಬೇಕು. ಮಗು ಸರಿಯಾಗಿ ಬೆಳೀತಾ ಇದೆ ಅಂತ ನೋಡ್ಲಿಕ್ಕೆ ಏನು ಕೇಳ್ತಾರೆ? ಮಗು ಸರಿಯಾಗಿ ನಿದ್ದೆ ಮಾಡ್ತದೆ, ಸರಿಯಾಗಿ ಊಟ ಮಾಡ್ತಾ ಇದೆಯೇ, ಸರಿಯಾಗಿ ಆಟ ಆಡ್ತಾ ಇದೆ, ಮಗು LKG UKG ಸಿಲೆಬಸ್ ಅನ್ನು ಕಲ್ತಿದೆ ಅಂತ ಕೇಳುವುದಿಲ್ಲ ಯಾರು. ಅಂದ್ರೆ ಈ ಪ್ರಾಯದ ಮಕ್ಕಳಿಗೆ ನಮ್ಮ ಪ್ರಕಾರ LKG ಮಕ್ಕಳಿಗೆ ಕನಿಷ್ಠ ಪಕ್ಷ 9.5 ಗಂಟೆಗಳ ಕಾಲಗಳ ನಿದ್ದೆ ಬೇಕು. The child needs around 9 to 9.5 hours of sleep, undisturbed qualitative sleep. Please see whether your child is getting that much. ತುಂಬ ಮಕ್ಕಳು ಟಿವಿ ನೋಡಿಕೊಂಡು, ಪೇರೆಂಟ್ಸ್ ಸೀರಿಯಲ್ ನೋಡಿದ ಮೇಲೆ, ಅದು ಎಲ್ಲರೂ ಊಟ ಆದ ಮೇಲೆ, ತಂದೆಗಳು ಬಿಸ್ನೆಸ್ ಮುಗಿಸಿ ಬಂದ ಮೇಲೆ, ಆ ನಂತರ ಮಕ್ಕಳು ಮಲಗಲಿಕ್ಕೆ ಹೋಗ್ತಾರೆ. ಬೆಳಿಗ್ಗೆ ನಿದ್ದೆ ಆಗಿರುವುದಿಲ್ಲ. 6-7 ಗಂಟೆಗಳ ಕಾಲ ನಿದ್ದೆ ಮಾಡಿದ ಮಕ್ಕಳಿಗೆ 2 ದೊಡ್ಡ ಪ್ರಾಬ್ಲಮ್ಸ್. 9 ಅವರ್ಸ್ಗಿಂತ ಕಡಿಮೆ ನಿದ್ದೆ ಮಾಡುವ LKG UKG ಮಕ್ಕಳಿಗೆ ಜೀವನದಲ್ಲಿ 2 ದೊಡ್ಡ ಸಮಸ್ಯೆ ಬರುತ್ತೆ. ಒಂದು, ಅವರಿಗೆ ಕಾನ್ಸಂಟ್ರೇಷನ್ ಇರುವುದಿಲ್ಲ, ಯಾವುದನ್ನೂ ಅವರು ಕಲಿಯಲಿಕ್ಕೆ ಸಾಧ್ಯವಿಲ್ಲ. They would be unable to concentrate and grasp complex concepts. ಎರಡನೇದು, ಅವರಿಗೆ ಸಹನೆ ಕೆಟ್ಟೋಗುತ್ತೆ. They would be unable to tolerate stress. ಸಣ್ಣ ಮಾತಿಗೆ ಕೋಪ ಬರುವುದು, ಹಠ ಮಾಡುವುದು, ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. So the first primary need of a small child is to sleep. Please allow your child to sleep. ದಯವಿಟ್ಟು 9.5 ಗಂಟೆ ಕಾಲ ಟಿವಿ ಗಲಾಟೆ ಇಲ್ಲದೆ, ಪಾತ್ರೆ ಶಬ್ದ ಇಲ್ಲದೆ, ಗಂಡ ಹೆಂಡತಿಯರ ಜಗಳವಿಲ್ಲದೆ ಮಗುಗೆ ಮಲಗಲಿಕ್ಕೆ ಕೊಡಿ. That's the first thing. ಎರಡನೆಯ ಒಂದು ಬೇಡಿಕೆ ಮಗುವಿಗೆ, allow your child to have good nutritious food. ಮಧ್ಯ ಮಧ್ಯೆ in between meal times ಮತ್ತೆ ಸ್ನಾಕ್ಸ್ ಗೆ ಪರ್ಕ್, Cheetos, all kinds of rubbish things from the bakery. That does not constitute food. That still goes under the name of rubbish. ಇದನ್ನ ಆಹಾರ ಅಂತ ಯಾರು ಹೇಳುವುದಿಲ್ಲ, ಆಯ್ತಾ? Cheetos, ಚಿಪ್ಸೋ, ಪರ್ಕೋ, ಮಂಚೋ, ಇದನ್ನ ಯಾರು ಆಹಾರ ಅಂತ ಯಾರು ನಮ್ಮಲ್ಲಿ ಹೇಳುವುದಿಲ್ಲ. ಅದನ್ನ ರಬ್ಬಿಶ್ ಅಂತಾನೆ ಹೇಳೋದು. ನಾನ್ಸೆನ್ಸ್ ಫುಡ್. ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಊಟ ಕೊಡಿ. ಕಷ್ಟಪಟ್ಟಾದ್ರೂ ಬೆಳಿಗ್ಗೆ ಎದ್ದು, ತುಂಬಾ ಜನ ತಾಯಂದ್ರು ಬೆಳಿಗ್ಗೆ ಅವರಿಗೆ ಒಂದು ಗಟ್ಟಿಯಾದಂತ ಬ್ರೇಕ್ಫಾಸ್ಟ್ ಮಾಡಿಸಿ ಕಳಿಸೋದಿಲ್ಲ. ಸೊ ದಯವಿಟ್ಟು ಅದನ್ನ ನೋಡಿಕೊಳ್ಳಿ. ದೇ ಶುಡ್ ಹ್ಯಾವ್ ಪ್ರಾಪರ್ ಮೀಲ್ಸ್ ಅಂಡ್ ನೋ ಇನ್ ಬಿಟ್ವೀನ್ ಸ್ನಾಕ್ಸ್ at this age except for tea time. ಮೂರನೇದು, allow your child to play for a minimum of 2 hours. After school, every child must play, and that is a primary requirement for the muscle growth, for brain growth, for social skills. In ಆಟ ಆಡುವಾಗ ನೀನು ಬ್ಯಾಡ್ ವರ್ಡ್ಸ್ ಹೇಳಿದ್ರೆ you're out of the group. ನೀನು ಊಟ ಉಪಸ್ಕಿ ಮಾಡಿ ಅಥವಾ ಸಾರಿ ಹೇಳಿ ಮಾತ್ರ ನೀನು ಬರ್ಬಹುದು ಅಂತ ಕೆಲವು ರೂಲ್ಸ್ ಅನ್ನ ಮಕ್ಕಳು ಹಾಕಿಕೊಳ್ತಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ. Instead of that, there is one stupid television in every house. If you are really serious about your children's growth, you will keep the television in the garbage can. I'm not talking loosely. I did this as a mother. I never allowed my son to see television till 12 years of age. But after that, he never had much of an interest. Occasionally nodtane. Today, what are we doing? In many houses, as though it's compulsory, they have to see TV. In the evening, they have to see cartoons. No doctor has told them this. But every mother thinks the child has to watch television or he has to play computer games. So if you are serious parents, ನೀವು ನಿಜವಾಗ್ಲೂ ಒಳ್ಳೆ ಪೇರೆಂಟ್ಸ್ ಆಗಿದ್ರೆ, ನೀವು ಒಳ್ಳೆ ಪೇರೆಂಟ್ಸ್ ಹೌದು, ಮತ್ತು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇದ್ರೆ, ಹಿತಚಿಂತನೆ ಇದ್ರೆ, ದಯವಿಟ್ಟು ಟೆಲಿವಿಷನ್ ತೋರಿಸ್ಬೇಡಿ, ದಯವಿಟ್ಟು ಕಂಪ್ಯೂಟರ್ ಗೇಮ್ಸ್ ಆಡ್ಲಿಕ್ಕೆ ಬಿಡಬೇಡಿ. ಅದರ ಬದಲು ಆಟ ಆಡ್ಲಿ, ಎಲ್ಲ ಮಕ್ಕಳು ಸೇರಿಕೊಂಡು ಆಟ ಆಡ್ಲಿ. They explore a number of things, they develop in various ways. It's really the benefits of play cannot be minimized. ಆಟದಿಂದ ಮಗುಗೆ ಸಿಗುವಂತ ಅತ್ಯುತ್ತಮ ಬೆನಿಫಿಟ್ಸ್ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಂಗಳೂರಿಗೆ
ಓಡಿ ಬಂದೆ ನನ್ನ ಮಗು 3ನೇ ಕ್ಲಾಸ್ ಇರುವಾಗ. ಯಾಕೆ? ಆಟ ಆಡ್ಲಿಕ್ಕೆ. ಅವ್ನು 2.5 ಗಂಟೆ ಈ ಊರಿನಲ್ಲಿ ಮಾತ್ರ ಆಟ ಆಡ್ಲಿಕ್ಕೆ ಸಿಗ್ತದೆ ಅಂತ ನಾನು ಬಂದಿದ್ದು ನಿಜವಾಗ್ಲು. ಯಾಕೆಂತಂದ್ರೆ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆಫ್ ಅ ಚೈಲ್ಡ್ಸ್ ಲೈಫ್. ಸೊ ಪ್ಲೀಸ್ ಲೆಟ್ ದ ಚೈಲ್ಡ್ ಪ್ಲೇ. ಯು ಕ್ಯಾನ್ ಟಾಕ್ ಅಬೌಟ್ ದಿಸ್. ನಿಮ್ಗೆ ಇದರಲ್ಲಿ ನಾನು ಹೇಳಿದ್ರಲ್ಲಿ ಸಂಶಯವಿದ್ರೆ ನಾನು ಖಂಡಿತ ಬರ್ತೇನೆ. ಹೆಡ್ ಮಿಸ್ಟ್ರೆಸ್ ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಕಷ್ಟವಾದ್ರೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ದಯವಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಯಾಕೆಂದ್ರೆ ಇವತ್ತು ಟೈಮ್ ಇಲ್ಲ. ಬಟ್ ದೀಸ್ ಆರ್ ಸಮ್ ಫ್ಯೂ ಸಿಂಪಲ್ ಥಿಂಗ್ಸ್ ದಟ್ ಐ ವುಡ್ ಲೈಕ್ ಯು ಟು ಕೀಪ್ ಇನ್ ಮೈಂಡ್ ಫಾರ್ ಅ ಬ್ಯೂಟಿಫುಲ್, ಹೆಲ್ತಿ, ಪ್ರೊಡಕ್ಟಿವ್ ಲೈಫ್ ಟುಮಾರೋ. ನಮಗೆ ಇದು ಸಿಲಿ ಅಂತ ಕಾಣಿಸ್ಬೋದು ಅಥವಾ ಒಳ್ಳೆ ಅಡ್ವೈಸ್ ಅಲ್ಲ ಅಂತ ಕಾಣಿಸ್ಬೋದು, ಆದರೆ ನಿಜವಾಗ್ಲೂ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಪಾಸ್ಡ್ ಆನ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್ and it is being practiced all over the world with good results. ಒಂದು ವೇಳೆ ಅದು ಇವತ್ತು ಇಲ್ಲ ಅಂತಂದ್ರೆ ಅದರ ಪ್ರಾಬ್ಲಮ್ಸ್ ನಾವು ಇವತ್ತು ಎಜುಕೇಶನ್ ಸಿಸ್ಟಮ್ ನಲ್ಲಿ ಕಾಣ್ತಾ ಇದ್ದೇವೆ, ಮಕ್ಕಳ ಕ್ಯಾರೆಕ್ಟರ್ ಅಲ್ಲಿ ಕಾಣ್ತಾ ಇದ್ದೇವೆ. ಸೊ ಐ ಥಿಂಕ್ ವಿತ್ ದೀಸ್ ಫ್ಯೂ ವರ್ಡ್ಸ್ I would like to stop, but not without saying that please don't minimize the importance of polite behavior. As part of the language of a child's growth, ನಿಮ್ಮ ಮಕ್ಕಳಿಗೆ ಯಾವಾಗ ಬಾಯಿ ತೆಗೆದ್ರು ಪ್ಲೀಸ್ ಅಂತ ಕೇಳಲೇಬೇಕು. ಪೇರೆಂಟ್ಸ್ ಹತ್ರ ಪ್ಲೀಸ್, ಸಾರಿ, ಥ್ಯಾಂಕ್ ಯು, ಈ 3 ವರ್ಡ್ಸ್ ಅವರ ವೊಕ್ಯಾಬ್ಯುಲರಿಯ ಒಂದು ಭಾಗವಾಗಬೇಕು. ನಾವು ಆ ರೀತಿಯಲ್ಲಿ ಅವ್ರ ಹತ್ರ ಕೂಡ ನಾವು ಮಾತಾಡಬೇಕು. ವಿಲ್ ಯು ಪ್ಲೀಸ್ ಗಿವ್ ಮಿ ದಿಸ್, ವಿಲ್ ಯು ಪ್ಲೀಸ್ ಪುಟ್ ಯುವರ್ ಪೆನ್ಸಿಲ್ ಬ್ಯಾಕ್, ವಿಲ್ ಯು ಪ್ಲೀಸ್ ಕೀಪ್ ಯುವರ್ ಶೂಸ್ ಇನ್ ಪ್ಲೇಸ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಕಪ್, ಥ್ಯಾಂಕ್ ಯು ಫಾರ್ ಕೀಪಿಂಗ್ ದ ಸ್ಪೂನ್ ಬ್ಯಾಕ್, ಥ್ಯಾಂಕ್ ಯು ಫಾರ್ ಕೀಪಿಂಗ್ ಯುವರ್ ಟವೆಲ್ in the right place. So I'm sorry if I hurt your feelings. So when you start using this, you don't have to have a moral class. Moral education namge bere paata beku anta illa. So this is also one important thing, and also the importance of a spiritual life. Not just have prayers, but the importance of having a spiritual life, a connection with a higher being.